ಕನ್ನಡದ ಖ್ಯಾತ ನಟಿ ಆದಂಥ ಸಂಗೀತ ಅವರು ಇನ್ನು ನೆನಪಾಗಿ ಮಾತ್ರ ಉಳಿದಿದ್ದಾರೆ. ಹೌದು, ಇನ್ನಿಲ್ಲ ಅಂತಲೇ ಹೇಳ್ಬೋದು. ಕನ್ನಡದ ಸ್ಟಾರ್ ನಾಯಕಿ ನಟಿಯಾಗಿ ಸಾಕಷ್ಟು ಹೆಸರು ಮಾಡಿದಂಥ ಸಂಗೀತ ಅವರಿಗೆ ನಿಜಕ್ಕೂ ಆಗಿದ್ದು ಏನೋ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು 450ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿದ ಸಂಗೀತ ಅವರು ಏಕಾಏಕಿ ಕಣ್ಮರೆಯಾದರು. 2009ರಿಂದ ಯಾವ ಚಿತ್ರದಲ್ಲೂ ಕೂಡ ಕಾಣಿಸ್ಕೊಳ್ಳಿಲ್ಲ. ಕೊನೆಯದಾಗಿ ಮಗಳು ಜಾನಕಿ ಮತ್ತು ಮುಕ್ತಾ ಸೀರಿಯಲ್ನಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಅವ್ರಿಗೆ ಮತ್ತೆಲ್ಲೂ ಕಾಣಿಸ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಸದ್ಯ ಚೆನ್ನೈನಲ್ಲಿ ವಾಸವಾಗಿರೋದು ಇವರು ಸ್ವಂತ ಉದ್ಯಮವನ್ನು ಮತ್ತು ರೆಸಾರ್ಟ್ ಹೋಟೆಲ್ಗಳನ್ನು ನಿರ್ಮಾಣ ಮಾಡಿ ಸಾಕಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ. ಹೀಗಾಗಿ ಚಿತ್ರರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಇಬ್ಬರು ಮಕ್ಕಳಿರುವಂಥ ಇವರಿಗೆ ಸದ್ಯ ಒಬ್ಬರು ಮಗಳೀಗ ಇಂಜಿನಿಯರಿಂಗ್ ಪದವಿಯನ್ನು ಪಡೆದಿದ್ದಾರೆ ಅಂತ ಮಾಹಿತಿ ಇದೆ. ಸದ್ಯ ಇನ್ನು ಸಂಗೀತ ಅವರು ಅವರ ಪತಿಯೂ ಕೂಡ ಖ್ಯಾತ ನಿರ್ದೇಶಕರು ಅಂತ ಸಹ ಹೇಳಲಾಗುತ್ತೆ. ಇನ್ನು ಕನ್ನಡ ಚಿತ್ರದಲ್ಲಿ ಅವರದೇ ಆದಂಥ ದೊಡ್ಡ ಹೆಸರು ಕೂಡ ಮಾಡಿದಂಥವ್ರು. ಇನ್ನು ತೆಲುಗುನಲ್ಲೂ ಕೂಡ ಇವರು ಅಭಿನಯಿಸಿದ್ದಾರೆ. ಸಾಕಷ್ಟು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಂಥ ಈ ನಟಿ ಏಕಾಏಕಿ 15 ವರ್ಷಗಳಿಂದ ಚಿತ್ರದಿಂದ ಕಣ್ಮರೆಯಾದರು. ಹೀಗಾಗಿ ಈ ನಟಿ ಸಂಗೀತ ಅವರು ಏನಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಸಂಗೀತ ಅವ್ರದ್ದೇ ಆದಂಥ ಫ್ಯಾನ್ ಬೇಸ್ ಇದೆ. ಇವರಿಗೂ ಕೂಡ 52 ವರ್ಷ ಇದ್ದರೂ ಕೂಡ ಅವ್ರಿಗೆ 25 ವರ್ಷದ ಹೆಣ್ಣು ಮಕ್ಕಳ ರೀತಿಯಲ್ಲಿ ಚಾರ್ಮನ್ನು ಹೊಂದಿದ್ದಾರೆ ಅಂತಲೇ ಕೂಡ ಹೇಳ್ಬೋದು. ಆದರೆ ಚಿತ್ರರಂಗ ಆಗಿರ್ಬೋದು, ಸೀರಿಯಲ್ ರಂಗ ಆಗಿರ್ಬೋದು, ಸಂಗೀತ ಅವ್ರನ್ನ ಇವತ್ತಿಗೂ ಸಹ ತುಂಬಾ ಮಿಸ್ ಮಾಡ್ತಾರೆ. ಹೀಗಾಗಿ ಅವರು ಇನ್ನಿಲ್ಲ ಅಂತಲೇ ಕೂಡ ಹೇಳ್ಬೋದು.